ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮಧುಗಿರಿ ಬೆಟ್ಟಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ ಬೆಟ್ಟ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲಿ ಗೊಮ್ಮಟೇಶ್ವರ ಇದೆ. ಯಾಕಂದರೆ ನಾವು ಶ್ರವಣ ಬೆಳಗೊಳಗೆ ಹೋಗಿದ್ದೆ. ಅಲ್ಲಿ ಗೊಮ್ಮಟೇಶ್ವರ ಮೆಟ್ಲು ಹತ್ತಕ್ಕಾಗಿಲ್ಲ, ಅರ್ಧ ಹತ್ಬಿಟ್ಟು ಸುಸ್ತಾಗಿಬಿಟ್ಬಿಟ್ಟೆ. ಇವತ್ತು ದೇವ್ರು ಇಲ್ಲೇ ಕರೆಸ್ಕೊಂಡಿದ್ದಾನೆ ನೋಡಿ. ಇದು ಗೊಮ್ಮಟೇಶ್ವರ ತುಂಬ ಚೆನ್ನಾಗಿದೆ. ಒಂದ್ಸರಿ ನೀವು ಒಂದ್ಸರಿ ಹೋಗಿ ಬನ್ನಿ. ನೆಲಮಂಗಲ ರೂಟ್ ಬರುತ್ತೆ. ಮಧುಗಿರಿ ಬೆಟ್ಟ ಅಂತ ಹೋದರೆ ಚೆನ್ನಾಗಿ ಸಿಗುತ್ತೆ ನೋಡಿ. ಇದು ಮುಂದೆ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ, ತುಂಬ ದೊಡ್ಡದು ದೇವಸ್ಥಾನ, ಸಖತ್ತಾಗಿದೆ. ನಮಗಿಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾನು ಯಾರೋ ಹೇಳಿದ್ರು ಹೋದೆ. ಇಲ್ಲೆಲ್ಲ ನೋಡಿಬಿಟ್ಟು ಫೋಟೋ ತೆಗೆಸ್ಕೊಂಬಿಟ್ಟು ಬಂದ್ವಿ ಈ ಕಡೆ. ಅಲ್ಲಿ ಬಂದರೆ ಆಪೋಸಿಟ್ಟು ಮಧುಗಿರಿ ಬೆಟ್ಟ ಇದೆ. ಅಲ್ಲಿ ಮಧುಗಿರಿ ಬೆಟ್ಟ ಹತ್ತಬೇಕು, ಮೆಟ್ಲು ಫುಲ್ಲು ಹತ್ತಬೇಕು. ಅಂದರೆ ಹತ್ತೋದು ಕಷ್ಟ, ಇಳಿಯೋದು ಈಸಿ, ಡೌನಿಗಿದೆ. ಅಪ್ಪಲ್ಲಿರೋದ್ರಿಂದ ಹತ್ತೋದು ಕಷ್ಟ ಆಗುತ್ತೆ. ಇಲ್ಲಿ ಗೊಮ್ಮಟೇಶ್ವರ ವಿಗ್ರಹ ನೋಡ್ಕೊಂಡು ಅಲ್ಲಿ ಲೋಟಸ್ ಟೆಂಪಲ್ ಅಂತ ಒಂದಿದೆ, ಅದನ್ನು ನೋಡ್ಕೊಂಡು ಪಕ್ಕದಲ್ಲಿ ಲೋಟಸ್ ಟೆಂಪಲ್ ಅಂತ ತುಂಬ ಚೆನ್ನಾಗಿದೆ, ಶಾಂತವಾಗಿದೆ. ಅಲ್ಲಿ ಪೀಸ್ ಆಫ್ ಮೈಂಡ್ ಇದೆ. ಅಷ್ಟೊಂದು ಎಕೋ ಹೊಡಿತದೆ ದೇವಸ್ಥಾನ. ಆ ದೇವಸ್ಥಾನ ರೂಟ್ ಇದು. ಆ ದೇವಸ್ಥಾನದ ಒಳಗಡೆ ಹೋದಿ. ಇಲ್ಲಿ ಪಾರ್ಕಿಂಗ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿದೆ. ಪಾರ್ಕಿಂಗು, ಮರಗಳಿದೆ, ಕೂತ್ಕೊಳ್ಳೋಕ್ಕೆ ತಂಪಾಗಿದೆ. ದೇವಸ್ಥಾನದೊಳಗಂತೂ ತುಂಬ ತಂಪಾಗಿದೆ. ಎಷ್ಟು ಚೆನ್ನಾಗಿದೆ ದೇವಸ್ಥಾನದೊಳಗಂದರೆ ಎಕೋ ಫುಲ್ ಒಂದು ಲೈನ್ ಜಸ್ಟ್ ಈ ಸೌಂಡ್ ಮಾಡಿದ್ರೆ ಸಾಕು, ಟಕ್ ಅಂತ ಸೌಂಡ್ ಬರುತ್ತೆ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಇದು ಮಂದಿರ ಇದು. ಇಲ್ಲಿ ಸ್ವಾಮಿಗಳ ಪ್ರತಿಮೆ ಇದೆ. ಇಲ್ಲಿ ನೋಡ್ಕೊಂಬಿಟ್ಟು ನಾವು ದರ್ಶನ ಮಾಡಿಕೊಂಡು ಮೇಲೆ ಬೆಟ್ಟ ಹತ್ತನಂತ ಹೋದ್ವಿ. ಇಲ್ಲೆಲ್ಲ ಕೆತ್ತನೆಗಳು, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ತಾಯಿ ಮಗು ಗರ್ಭದಲ್ಲಿರೋದು, ಆ ಮಗು ಗರ್ಭದಲ್ಲಿದ್ದಾಗ ಕತೆ ಕೇಳೋದು, ಅದೆಲ್ಲ ಎಷ್ಟು ಅದ್ಭುತವಾಗಿದೆ. ಒಂದೊಂದು ಕಲಾ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ನಮ್ಮ ದೇಶದಲ್ಲಿ ಅಂದರೆ ಖುಷಿ ಆಗ್ತದೆ. ಅದನ್ನೆಲ್ಲ ಕೆತ್ತನೆಗಳೆಲ್ಲ ನೋಡಿಬಿಟ್ಟು ಆಮೇಲೆ ಇಲ್ಲೆಲ್ಲ ವೀಡಿಯೋ ಮಾಡಿಕೊಂಡು, ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಯಾರೋ ಇರಲಿಲ್ಲ ಅಂತ ಬೇಗ ಮಾಡ್ಕೊಂಬಿಟ್ಟೆ ವೀಡಿಯೋನ. ಇಲ್ಲೆಲ್ಲ ವೀಡಿಯೋ ಮಾಡಿಕೊಂಡೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್. ನೋಡಿ ಎಷ್ಟು ಇಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಮಧುಗಿರಿ ಬೆಟ್ಟ ಆಪೋಸಿಟ್ ಇದು. ಇಲ್ಲಿ ಹತ್ತಬೇಕು ಮೆಟ್ಲು, ಇದೇ ಹತ್ತೋದು ಮೆಟ್ಲು. ಇಲ್ಲಿದೆ ಹತ್ತೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಮಕ್ಕಳೆಲ್ಲ ಸ್ಪೀಡ್ಸ್ ಓಡೋಗ್ತಾರೆ, ರನ್ನಿಂಗ್ ರೇಸ್ ಥರ. ನಮ್ಮ ಕೈಲಿ ಆಗೋಲ್ಲ, ನಾವು ನಿಧಾನಕ್ಕೆ ಹತ್ಕೊಂಡು ಹೋಗ್ತಾಯಿದ್ವಿ. ಏನು ತೊಂದರೆ ಇಲ್ಲ, ಹತ್ಬೋದು ಆರಾಮ್ಸೆ. ಹತ್ಕೊಂಬಿಟ್ಟು ಇಳಿಯೋದಂತೂ ತುಂಬ ಈಸಿ. ಪಟ್ ಅಂತ ಡೌನಿಗಿದೆಲ್ಲ ಇಳಿದ್ಬಿಡ್ತೀವಿ ಫಾಸ್ಟಾಗಿ. ಹತ್ತೋದು ಸ್ವಲ್ಪ ಟೈಮ್ ತೊಗೊಳ್ತೀವಿ. ಹೆವಿ ಗಾಳಿ, ತುಂಬ ಗಾಳಿ ಅಂದರೆ ಗಾಳಿ, ಸಿಕ್ಕಾಪಟ್ಟೆ ಗಾಳಿ ಇದೆ ನೋಡಿ. ಇಲ್ಲಿ ಗೌತಮ ಬುದ್ಧ ಆತನ ಪಾದಗಳಿದೆ, ಪಾದರಕ್ಷೆಗಳಿದೆ, ದೇವಸ್ಥಾನ ಇದೆ ಆತಂದು. ತುಂಬ ಚೆನ್ನಾಗಿದೆ, ಒಂದು ಸರಿ ನೋಡಿ. ಇದು ಬೋಧಿ ವೃಕ್ಷ ಅಂತೇಳಿದ್ದು, ಅಲ್ಲಿ ಅದ್ರ ಕೆಳಗೆ ಧ್ಯಾನ ಮಾಡ್ತಿರೋದು, ಅದನ್ನು ಸ್ಟ್ಯಾಚುಸ್ ಇಲ್ಲಿಟ್ಟಿದ್ದಾರೆ. ಇಲ್ಲೆಲ್ಲ ಆಮೇಲೆ ಏನು ಮುಟ್ಟಕ್ಕೆ ಬಿಡಲ್ಲ, ಅಷ್ಟು ಇದು ಮಾಡಿದ್ದಾರೆ. ಏನು ಟಚ್ ಮಾಡೋಕ್ಕೆ ಬಿಡಲ್ಲ ಅಲ್ಲಿ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಅದು. ಅಲ್ಲಿಂದ ನದಿಗೆ ಬಂದ್ವಿ. ನದಿನೂ ತುಂಬ ನೋಡ್ಕೊಂಡು ಇಷ್ಟು ದೊಡ್ಡದಾಗಿದೆ ನೀರು. ಥ್ಯಾಂಕ್ ಯು.